ಮತ್ತೆ ಎರಡನೇ ಪ್ರಶ್ನೆ ನಂದು. ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಅನ್ನೋದ್ರ ಬಗ್ಗೆ ತಾವು ತಿಳುವಳಿಕೆ ನೀಡಿದ್ದೀರಾ. ಆದರೆ ಬ್ರಾಹ್ಮಣ ಕ್ಷತ್ರಿಯನಾಗಬಲ್ಲನೆ, ಕ್ಷತ್ರಿಯ ಶೂದ್ರನಾಗಬಲ್ಲನೆ, ಶೂದ್ರ ಮತ್ತೆ ಬ್ರಾಹ್ಮಣನಾಗಬಲ್ಲನೆ? ತಮ್ಮ ತಿಳುವಳಿಕೆ ಏನು ಇದರ ಬಗ್ಗೆ? ಇಲ್ಲಿ ಒಂದು ವಿಚಾರ ಹೇಳ್ತೀನಿ ಕೇಳಿ. ಕ್ಷತ್ರಿಯ ಬ್ರಾಹ್ಮಣ ಆಗಬಲ್ಲನೆ. ಎಷ್ಟು ಜನ ಬ್ರಾಹ್ಮಣರಿದ್ದೀರ ಇಲ್ಲಿ? ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಿಜವಾದ ಬ್ರಾಹ್ಮಣ ಯಾರೋ? ಹುಟ್ತಾ ಎಲ್ಲ ಬೋರ್ಡ್ ಹಾಕೊಂಡ್ ಬಂದಿದ್ರ? ಇಲ್ವಲ್ಲ. ರೋಡಲ್ಲಿ ಬಿದ್ದೋಗಿದ್ದ ಮಕ್ಕಳನ್ನ ಬ್ರಾಹ್ಮಣ ಅಂತೀರೋ ಶೂದ್ರ ಅಂತೀರೋ? ಹೆಂಗೆ ಹೇಳ್ತೀರಾ? ಯು ಕಾಂಟ್ ಜಸ್ಟಿಫೈ ಒನ್ ಕಮ್ಯುನಿಟಿ. ಒಂದು ಜಗತ್ತಲ್ಲಿ ಒಂದು ಜಾತಿ ಒಂದು ಪಂಗಡ ಅನ್ನೋದು ಜಸ್ಟಿಫೈ ಮಾಡಕ್ಕಾಗಲ್ಲ. ಇಡೀ ಜಗತ್ತಲ್ಲಿ ಇರೋದೇ ಎರಡು ಜಾತಿ, ಒಂದು ಗಂಡು ಒಂದು ಹೆಣ್ಣು, ಎರಡೇ. ಈ ಎರಡೂ ಜಾತಿ ವರ್ಗದನ್ನ ಪಂಗಡಗಳನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಸಮುದಾಯ. ಈ ಏನಕ್ಕೆ ಮಾಡಿದ್ರು ಅಂದ್ರೆ, ಆಗೆಲ್ಲ ಬ್ರಾಹ್ಮಣ ಬಹು ಜನಪ್ರಿಯ. ಬ್ರಾಹ್ಮಣ ಅಂದ್ರೆ ಬ್ರಹ್ಮಸ್ಯ, ಅಂದ್ರೆ ಬಕಾರಸ್ಯ ಬ್ರಾಹ್ಮಣ ಅಂತ ಹೇಳಿದಾಗ ಬ್ರಹ್ಮ ಅಂತೆ, ರಕಾರಸ್ಯ ರಾವಣ, ಮಕಾರಸ್ಯ ಮಹೇಶ್ವರ, ನಕಾರಸ್ಯ ನಾರಾಯಣ. ಅಂದ್ರೆ ಬ್ರಾಹ್ಮಣ ಅಂದ್ರೆ ರಾವಣ ಸೇರ್ತಿದ್ದಂತೆ. ರಾವಣ ಕ್ಷತ್ರಿಯ ಅಲ್ವೇ? ಕ್ಷತ್ರಿಯ. ಅವನು ಕಾಶ್ಯಪ ಋಷಿಗಳಿಗೆ ಹುಟ್ಟಿದವನು. ತಾಯಿ ಬಂದು ಕ್ಷತ್ರಿಯೆ. ಆ ಕಾಲದಲ್ಲೇ ಲವ್ ಮ್ಯಾರೇಜು. ಪಾಪ ಅವಳು ಕೇಳಿದ್ಲು, ಆ ಕಾಲದಲ್ಲೇ ಆಗಿತ್ತು. ಆ ಲವ್ ಮ್ಯಾರೇಜ್ ಅಲ್ಲಿ ಏನ್ ವಿಶೇಷ ಅಂದ್ರೆ, ಕಾಶ್ಯಪ ಋಷಿಗಳು ಬ್ರಾಹ್ಮಣರಾದ್ರು, ರಾಕ್ಷಸ ಗುಣ ಹೊಂದಿರತಕ್ಕಂಥ ಕ್ಷತ್ರಿಯರಿಗೆ ಒಂದು ಮಗು ಹುಟ್ಟಿದಾಗ ರಾವಣ ತಾನು ಬ್ರಾಹ್ಮಣತ್ವನೂ ಇಟ್ಕೊಂಡಿದ್ದ, ಕುಂಭಕರ್ಣ ತಾನು ಬ್ರಾಹ್ಮಣತ್ವನೂ ಇಟ್ಕೊಂಡಿದ್ದ. ಆದ್ರೆ ಪೂರ್ಣ ಬ್ರಾಹ್ಮಣತ್ವ ಇಟ್ಕೊಂಡಿದ್ದು ವಿಭೀಷಣ ಒಬ್ಬನೇ. ಇವನು ಕ್ಷತ್ರಿಯತ್ವನ ಇಟ್ಕೊಂಡಿದ್ದ. ಅದಕ್ಕೆ ಅವನಿಗೆ ಅಹಂಭಾವ ದುರಹಂಕಾರ ಎಲ್ಲ ಇತ್ತು ರಾವಣನಿಗೆ. ಆದರೂ ರಾವಣ ಮಹಾಬ್ರಾಹ್ಮಣ ಅಂತಾರೆ. ಇವತ್ತಿಗೂ ಬ್ರಾಹ್ಮಣರೆಲ್ಲ ಫಸ್ಟ್ ಪೂಜೆ ಮಾಡ್ಬೇಕಾದ್ಯ ಯಾರನ್ನ ಅಂದ್ರೆ ರಾವಣನ ಅಂತ ಹೇಳ್ತಾರೆ ಶಾಸ್ತ್ರ. ರಾವಣನ್ನ ಯಾರು ಪೂಜೆ ಮಾಡ್ತಾರೋ ಶಿವನಿಗೆ 90 ಭಾಗ ಹತ್ರ ಆಗ್ತಾರೆ. ಇದು ಸತ್ಯ. ಅದು ಕೈಲಾಸದಲ್ಲಿರ್ತಕ್ಕಂಥ ಪರಮೇಶ್ವರನೇ ಆಜ್ಞೆ ಮಾಡಿಕೊಟ್ಟಿದ್ದಾನೆ. ಆ ಸಮಯಕ್ಕೆ ರಾವಣ ಬ್ರಾಹ್ಮಣತ್ವವನ್ನು ಪಡೆದ. ರಾವಣ ಬ್ರಾಹ್ಮಣ ವೇಷದಲ್ಲಿ ಅರ್ಜುನ ಅನುಗ್ರಹದಲ್ಲಿ ಸಿದ್ಧಿ ಅಂದ್ರೆ ಏನ್ ಮಾಡ್ದ? ರಾಮಚಂದ್ರನಿಗೆ ಒಂದು ಮುಹೂರ್ತ ಬೇಕಾಗಿತ್ತು. ಅಂಗದನ ಹೇಳಿ ಕಳಿಸಿದ್ರು, ಏನ್ ಬೇಕು ಅಂತ. ನನಗೊಂದು ಮುಹೂರ್ತ ಬೇಕು. ಯಾರನ್ನ? ರಾವಣನ್ ಸಾಯಿಸಕ್ಕೆ. ಯಾರು ಬರ್ತಾರೆ ಗೊತ್ತಿಲ್ಲ. ಆಂಜನೇಯ ಹೇಳ್ದ, ಒಂದೇ ಮಾತು, ರಾವಣನ್ ಕರ್ಸು ಅಂದ. ಆಗ ಅಂಗದ ಹೋಗಿ ಕರ್ಕೊಂಬಂದಾಗ ಮಾರು ವೇಷದಲ್ಲಿ, ಬ್ರಾಹ್ಮಣನ ವೇಷದಲ್ಲಿ, ಕಿರೀಟವನ್ನೆಲ್ಲ ಎತ್ತಿಟ್ಟು, ನನ್ನ ತಂದೆಯ ಒಂದು ಹುದ್ದೆ ಇವತ್ತು ಬಂತು. ನಮ್ಮ ತಾಯಿಯವ್ರ ತರನೇ ಇದ್ದೆ ನಾನು ಇಷ್ಟು ದಿವಸ. ಕ್ಷತ್ರಿಯ ತರನೇ ಇದ್ದೆ, ರಾಕ್ಷಸರ ತರನೇ ಇದ್ದೆ, ಒಳ್ಳೆ ಧೈರ್ಯಶಾಲಿ ಮಹಾರಾಜನಾಗಿದ್ದೆ. ಇವತ್ತು ನನಗೆ ಆ ಬ್ರಾಹ್ಮಣ ಅವಕಾಶ ಬಂದಿದೆ ಅಂತ ಹೇಳಿ ಕಿರೀಟವನ್ನ ಪಕ್ಕಕ್ಕಿಟ್ಟು ಬಂದು ಮುಹೂರ್ತನ ಕೊಡ್ತಾನೆ. ಏನಂತ? ರಾಮ, ನಿನಗೆ ನಿಜವಾಗ್ಲೂ ದೈವ ಮೇಲೆ ನಂಬಿಕೆ ಇದ್ರೆ ಆ ಪರಮೇಶ್ವರನ ಆಣೆ, ಅವನು ಹೇಳಿದ್ದಿಷ್ಟೇ, ಆ ಪರಮೇಶ್ವರನ ಆಣೆ, ನಾನು ಕೊಡೋ ಮುಹೂರ್ತ ಯಾವತ್ತೂ ಸುಳ್ಳಾಗಲ್ಲ. ನೀನು ಸತ್ಯವಾಗ್ಲೂ ನಾನು ಕೊಡೋ ಮುಹೂರ್ತದಲ್ಲಿ ರಾವಣನ ಸಾಯಿಸ್ಬೋದು ಅಂದ. ಆದ್ರೆ ಇವತ್ತವರೆಗೂ ಆಂಜನೇಯನಿಗೆ ಗೊತ್ತು ಇವನ್ ರಾವಣ ಅಂತ, ರಾಮನಿಗೂ ಗೊತ್ತು ಇವನ್ ರಾವಣ ಅಂತ. ಇವರಿಬ್ಬರ ಆಲಿಂಗನೆ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ನೀವು ಶ್ರೀಲಂಕಾ ಜಾಗದಲ್ಲಿ ಹೋಗಿ ನೋಡಿದಾಗ ಗೊತ್ತಾಗತ್ತೆ. ರಾವಣ ಅಂದ್ರೆ ಕ್ಷತ್ರಿಯ ರಾಮನ ದೇವರು, ರಾವಣ ಕ್ಷತ್ರಿಯನಾಗಿದ್ದವನು ಬ್ರಾಹ್ಮಣ ಅದ. ಅದಾದ ಮೇಲೆ ವಾಲ್ಮೀಕಿ ಋಷಿ ಯಾವಾಗಾದ್ರೂ ಋಷಿ ಆದಾಗ ಬ್ರಾಹ್ಮಣತ್ವ ಬಂದ್ಬಿಡ್ತಾ? ಇಲ್ವಲ್ಲ, ದರೋಡೆಕೋರದಾನೆ, ಶೂದ್ರ. ಆಗ ಗಿಣಿ ಪಕ್ಷಿಗಳನ್ನೆಲ್ಲ ಸಾಯಿಸ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕೊಂಡು ಅವನು ಬ್ರಾಹ್ಮಣ ತೇಜಕ್ಕೆ ಬಂದಾಗ ರಾಮ ಅಂತ ಹೇಳು ಅಂದ್ರು ವಸಿಷ್ಠರು. ನನಗೆ ಹೇಳಕ್ ಬರಲ್ಲ ಅಂದ. ಮರ ಅಂತ ಹೇಳು ಅಂತ. ಸರಿ ಆಯ್ತು, ರಾಮ ರಾಮ ಅಂದ. ರಾಮ ಬಂದ್ಬಿಟ್ಟ ಮರದಲ್ಲಿ. ಓಹೋ, ಬಹಳ ಸಂತೋಷ. ವಾಲ್ಮೀಕಿ ಋಷಿ ಆದ್ರು, ಮಹಾಕಾವ್ಯವನ್ನು ಬರೆದ್ರು, ರಾಮಾಯಣವಾದ್ರು. ಶೂದ್ರ ರಾಮಾಯಣ ಬರೆದು ಮಹಾರಾಜನಾಗಿ ವಾಲ್ಮೀಕಿ ಋಷಿ ಆಗಿಲ್, ಬ್ರಾಹ್ಮಣ ಆಗಿಲ್ವಾ? ನೋಡಿ ಏನ್ ಹೇಳುತ್ತೆ ಅಂದ್ರೆ, ಭಗವಂತನ ಕೂಡ ಹೇಳ್ಕೊಟ್ರೋ ವಿದ್ಯೆ. ಇದಕ್ಕೆಲ್ಲ ಶಾಸ್ತ್ರ ಸಂಪ್ರದಾಯ ಯಾರಿಗ್ ಗೊತ್ತಾ ಹೇಳ್ಕೊಟ್ಟಿರೋದು? ಬ್ರಾಹ್ಮಣನಿಗೆ ಹೇಳ್ಕೊಟ್ಟಿರೋದು. ನೀನು ಹುಟ್ತಾ ಬಂದ್ಬಿಡತ್ತಪ್ಪ ನಿನ್ಗೆ ಶಾಸ್ತ್ರ ಸಂಪ್ರದಾಯ. ಇದು ನಿನಗಲ್ಲ. ವೈಶ್ಯ, ಕ್ಷತ್ರಿಯ, ಶೂದ್ರ ಅಂತ 4 ಜನ ಏನ್ ತಳ್ಳಿಟ್ಟಿದ್ಯಾ, ಅವ್ರಿಗೆ ನೀನು ಹೇಳ್ಕೊಡಕ್ಕೋಸ್ಕರ ನಿನ್ನಗೆ ಆ ವಿದ್ಯೆಯಲ್ಲಿ ಕಳಿಸ್ಕೊಟ್ಟೆ. ಅದಕ್ಕೆ ಇಡೀ ಜಗತ್ತಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಿ ಸೂರ್ಯ ಅರ್ಘ್ಯವನ್ನು ಕೊಡೋದು ನಿನಗೆ ಗೌರವವನ್ನು ಸಲ್ಲಿಸ್ತೀನಿ, ನಮಸ್ಕಾರ. ನಿನಗಿಂತ ದೊಡ್ಡವನಿಲ್ಲ. ಆದರೆ ಬಹು ಜನಪ್ರಿಯ ಅಂತ ನೀನು ಅದನ್ನ ಹೇಳ್ಕೊಟ್ಟು ದಾನ ಮಾಡು ಅಂದ. ಅದಕ್ಕೆ ಆವತ್ತಿನ ದಿವಸದ ವಿಶೇಷವಾಗಿರ್ತಕ್ಕಂಥ ಒಂದು ಬ್ರಹ್ಮಜ್ಞಾನ ಬ್ರಾಹ್ಮಣತ್ವ ಬಂತು. ಅದೇ ರೀತಿ ವಿಶ್ವಾಮಿತ್ರ ಯಾರೋ ಕ್ಷತ್ರಿಯ ರಾಜ ಋಷಿ ವಿಶ್ವಾಮಿತ್ರನಾದ. ಏನಕ್ಕೆ ಅಂದ್ರೆ ಕಾಮಧೇನುವನ್ನ ಕದಿಯಕ್ಕೆ ಹೋದ ವಸಿಷ್ಠ ಆಶ್ರಮದಲ್ಲಿ. ಕಾಮಧೇನುವನ್ನ ಕದ್ದಕ್ಕೆ ಹೋದಾಗ ಕಾಮಧೇನುಗೆ ಅವನಿಗೆ ಜಗಳ ಆಯ್ತು. ಸೋತು ಬೆಂದು ಹೋದಾಗ ನಾನು ರಾಜ ಋಷಿ ಆಗ್ತೀನಿ ಅಂತ ತಪಸ್ಸನ್ನ ಮಾಡಿದಾಗ ರಾಜ ಋಷಿ ಆದ. ಆದ್ರೆ ಬ್ರಹ್ಮ ಋಷಿ ಆಗಿರ್ಲಿಲ್ಲ. ಆಗ ವಸಿಷ್ಠ ಹೇಳಿದ್ರು,
ಬ್ರಾಹ್ಮಣ ಅಂತಕ್ಕಂಥ ವಿಚಾರ ನಿನಗೆ ಕೊಡ್ತೀನಿ, ಬ್ರಹ್ಮ ಜ್ಞಾನವಂತ ಸಂಪಾದಿಸ್ಕೊಂಬಾ ಅಂತ. ಅಹಂಭಾವ ದುರಹಂಕಾರ ಬಿಟ್ಟು ಬಾ ಅಂದ. ಆವತ್ತವನು ಅಹಂಭಾವ ದುರಹಂಕಾರ ಬಿಟ್ಟು ಬಂದು ಏನಾದ ಗೊತ್ತಾ? ವಿಶ್ವಾಮಿತ್ರ ಋಷಿ ಆದ್ರು. ರಾಮಾಯಣ ಕಾವಲು ಅವನೇನೆ ಕಾರಣ, ಸತ್ಯಹರಿಶ್ಚಂದ್ರಕ್ಕೂ ಕಾರಣ ಅವನೇನೆ ಕರ್ಕೊಂಬಂದು ತೋರಿಸ್ಕೊಟ್ಟಿದ್ದು. ಇಡೀ ಜಗತ್ತಿನ ಇವತ್ತು ಗಾಯತ್ರಿ ಮಂತ್ರ ಏನ್ ಹೇಳ್ತಿದ್ದೀವಿ? ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಅಂದ್ರೆ ಏನೋ ಗಾಯತ್ರಿ ವಿಶ್ವಾಮಿತ್ರಂದು ಅಂತ ಹೇಳ್ತಾ ಇದ್ದೀವಿ. ಬ್ರಾಹ್ಮಣರೆಲ್ಲ ನಾವೆಲ್ಲ ಪೂಜೆ ಮಾಡೋದು ಯಾರ್ದು? ವಿಶ್ವಾಮಿತ್ರ ಋಷಿ. ಕ್ಷತ್ರಿಯಂದಾಗಿಲ್ವೇ? ನಾನು ಹೇಳ್ತೀನಿ ಕೇಳಿ, ಆಚರಣೆಯಿಂದ ಬ್ರಾಹ್ಮಣತ್ವ, ಅನುಭವದಿಂದ ಬ್ರಾಹ್ಮಣತ್ವ, ನಿನ್ನ ಕುಲ ಕಸಬಿಂದ ಅಲ್ಲ, ಜಾತಿ ವರ್ಗದಿಂದ ಅಲ್ಲ. ಈ ಫಸ್ಟ್ ನೀವು ಜಾತಿ ಮತ ಎಲ್ಲ ಬಿಟ್ಟು ಬಿಸಾಕಿ ನಾನು ನೀನು ಒಂದೇ ಧರ್ಮ ಅನ್ನೋದು ಇಟ್ಕೊಂಡು ಧರ್ಮೋ ರಕ್ಷತಿ ರಕ್ಷಿತ ಅಂತ ಇರಬೇಕು ಅಂತ ಈ ಮುಖಾಂತರ ನಿಮ್ಮ ಪ್ರಶ್ನೆಗೆ ಎಲ್ರಿಗೂ ಸಮಂಜಸವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾರೆ. ನಾವು ಯಾವ ಕುಲದಲ್ಲಿ ಹುಟ್ಟಿದೀವಿ ಅನ್ನೋದು ಮುಖ್ಯ ಅಲ್ಲ. ನಾವು ಯಾವುದೇ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಸಜ್ಜನಿಕೆ ನಮ್ದಾಗಿರ್ಬೇಕು, ಧರ್ಮದಿಂದ ನಾವು ನಡಿಬೇಕು ಅಂತ ಗುರೂಜಿಯವರು ತಮ್ಮ ಮಾತಿನ ಮುಖೇನ ತಿಳಿಸಿದ್ದಾರೆ. ದಯವಿಟ್ಟು ನಿಮ್ಮ ಪ್ರಶ್ನೆಗಳು ಧಾರ್ಮಿಕ ಚೌಕಟ್ಟಿನಲ್ಲಿರಲಿ. ಒಂಥರ ಗುರೂಜಿ ಎಲ್ಲಾ ಜನಾಂಗಕ್ಕೂ ಸೇರಿದವರು. ನಮ್ಮ ಒಂದು ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಜಾತ್ಯಾತೀತ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ.